ಪಾಂಡವಪುರ ಪೊಲೀಸ್ ಠಾಣೆಯಲ್ಲಿ ವ್ಯಕ್ತಿ ಕಿರಿಕ್ ಮಾಡಿದ್ದಾನೆ, ಪೊಲೀಸರಿಗೆ ಆವಾಜ್ ಹಾಕಿದ್ದಾನೆ, ಜೊತೆಗೆ ಹಲ್ಲೆ ಕೂಡ ಮಾಡಿದ್ದಾನೆ. ವ್ಯಕ್ತಿಯೊಬ್ಬ ಜಮೀನು ವಿವಾದದ ಸಂಬಂಧ ಠಾಣೆಗೆ ಬಂದಿದ್ದ ಸಾಗರ್. ನೋಡಿ, ಪೊಲೀಸ್ ಠಾಣೆಗೆ ಬಂದಿದ್ದಲ್ಲದೆ ಅಲ್ಲಿ ಪೊಲೀಸರಿಗೆ ಆವಾಜ್ ಹಾಕಿದ್ದಾನೆ, ಹಲ್ಲೆ ಕೂಡ ಮಾಡಿದ್ದಾನೆ. ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಗೆ ಬಂದಿದ್ದ ಸಾಗರ್ ಅಂತ. ಈ ವೇಳೆ ಮಾತಿಗೆ ಮಾತು ಬೆಳೆದು ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗಿದ್ದ. ಹಲ್ಲೆ ಮಾಡಿಬಿಟ್ಟಿದ್ದಾನೆ, ಆಲ್ರೆಡಿ ಹೊಡೆದಿದ್ದಾನೆ. ಇನ್ನು ಅವರು ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪರಾರಿಯಾಗೋಕೆ ಪ್ರಯತ್ನ ಪಟ್ಟ. ಬೆನ್ನಹಟ್ಟಿ ಸಾಗರ್ನನ್ನ ಪೊಲೀಸರು ಹಿಡಿದಿದ್ದಾರೆ. ಸ್ಥಳೀಯರು ಪೊಲೀಸ್ ಸಿಬ್ಬಂದಿ ಅಭಿಷೇಕ್ ಮೇಲೆ ಆತ ಸಾಗರ್ ಹಲ್ಲೆ ನಡೆಸಿದ್ದಾನೆ. ನೋಡ್ತಾ ಇದ್ದ ದೃಶ್ಯಗಳಲ್ಲಿ ಆತನನ್ನು ಹೆಂಗೆ ಎತ್ತಾಕೊಂಡು ಬರ್ತಿದ್ದಾರೆ ಅಂತೇಳಿ ಬೆನ್ನಟ್ಟಿ ಹೋಗಿ ಹಿಡಿದಿದ್ದಾರೆ. ಜಮೀನು ವಿವಾದದ ಸಂಬಂಧ ಸ್ಟೇಷನ್ಗೆ ಭೇಟಿ ಕೊಟ್ಟಿದ್ದ. ಮಾಡಿದ ಬಂದು ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಾಗಿತ್ತು. ಆದರೆ ಈ ಟೈಮ್ನಲ್ಲಿ ಪೊಲೀಸರಿಗೆ ಆವಾಜ್ ಹಾಕಿರ್ತಾನೆ. ಇನ್ನು ಪೊಲೀಸ್ ಸ್ಟೇಷನ್ಗೆ ಬಂದು ಪೊಲೀಸರಿಗೆ ಆವಾಜ್ ಹಾಕಿದ್ರೆ ಯಾರಾದರೂ ಬಿಟ್ಟು ಕಳಿಸ್ತಾರಾ, ಸನ್ಮಾನ ಮಾಡಿ ಕಳಿಸ್ತಾರಾ? ನೋಡಿ, ಅಲ್ಲಿ ಮತ್ತೆ ಎತ್ತಾಕೊಂಡು ಬಂದಿದ್ದಾರೆ. ನೋಡ್ತಾ ಇದ್ದೀವಿ ಆ ಸಾಗರ್ ಯಾವ ರೀತಿ ಪುಂಡಾಟಕ್ಕೆ ಮಾಡಿದ್ದಾನೆ ಅಂತೇಳಿ. ನೋಡಿ, ಪೊಲೀಸು ಆರಂಭದಲ್ಲಿ ಹೊಡಿತಾರೆ ಅವನಿಗೆ, ಅಲ್ಲಿ ಇದ್ದಂಥ ಸಿಬ್ಬಂದಿ. ವಾಪಸ್ ಅವ್ರ ಕೆಳಗೆ ಢಮಾರ್ ಅಂತ ಹೊಡಿತಾನೆ. ಇನ್ನೊಬ್ಬರು ಬರ್ತಾರೆ ನೋಡಿ, ಇಲ್ಲಿ ಆತನ ಬಿಡಿಸ್ಕೊಳ್ಳೋಕೆ. ಆತನ ಕೊರಳು ಪಟ್ಟಿ ಕೂಡ ಪೊಲೀಸ್, ಅವರು ಕೂಡ ಪೊಲೀಸ್, ಅವರು ಕೊರಳು ಪಟ್ಟಿ ಹಿಡ್ಕೊಳ್ತಾರೆ ನೋಡಿ ಇಬ್ಬರು. ಮತ್ತೊಬ್ಬರು ಬರ್ತಾರೆ, ಅವ್ರ ಜೊತೆ ಕಿರಿಕ್ ಮಾಡ್ತಾನೆ. ಪೊಲೀಸ್ ಸಿಬ್ಬಂದಿ ಸಾಕಾಗ್ಬಿಡ್ತಲ್ಲಿ ಅವ್ರಿಗೆ, ಆತನನ್ನು ಕಂಟ್ರೋಲ್ ಮಾಡೋದು ಕೂಡ. ಪೊಲೀಸರು ಆರಂಭದಲ್ಲೇ ಚೆನ್ನಾಗಿ ಬುದ್ಧಿ ಹೇಳಿದ್ರೆ ಈತ ಹಂಗೆ ಮಾಡ್ತಾ ಇರಲಿಲ್ಲ. ಆತನಿಗೆ ಆರಂಭದಲ್ಲಿ ಕೂಗಾಡಕ್ಕೆ ಮಾತಾಡೋಕ್ಕೆ ಬಿಟ್ಟು ಆಮೇಲೆ ಅವನಿಗೆ ಒಂದು ಏಟು ಕೊಟ್ಟರು. ಬಟ್ ಏನೇ ಇದ್ರೂ ಕೂಡ ಅದನ್ನು ಕೂಲಾಗಿ ಹ್ಯಾಂಡಲ್ ಮಾಡಬೇಕಾಗಿತ್ತು. ಬಟ್ ಅವನು ಕೂಡ ಅಷ್ಟೇ ಪೊಲೀಸರ ಮೇಲೆ ಕೈ ಮಾಡಬಾರ್ದಾಗಿತ್ತು. ಪೊಲೀಸರು ಅಷ್ಟೇ ಆರಂಭದಲ್ಲಿ ಆತ ಏನು ವರ್ತನೆ ಮಾಡಿದ್ನೋ, ಆತ ಏನು ಪದಗಳನ್ನ ಬಳಸಿದ್ನೋ ಅದಕ್ಕೆ ಅವ್ರು ರಾಂಗ್ ಆಗಿ ಅವನಿಗೊಂದು ಕಪಾಳಕ್ಕೆ ಬಿಡ್ತಾರೆ. ಅದಾದಮೇಲೆ ಆತ ವಾಪಸ್ ಕೂಡ ಹಲ್ಲೆ ಮಾಡ್ತಾನೆ. ಅದಾದ ಮೇಲೆ ಓಡಿ ಹೋಗೋಕ್ಕೆ ಪ್ರಯತ್ನ ಪಡ್ತಾನೆ, ಅವನಿಂದ ಎಸ್ಕೇಪ್ ಆಗೋಕ್ಕೆ. ನೋಡ್ತಾ ಇದ್ದೀವಿ ಯಾವ ರೀತಿ ಎಳ್ಕೊಂಡು ಹೋಗ್ತಾ ಇದ್ದಾರೆ ಅಂಥೇಳಿ. ಸ್ಥಳೀಯ ಅಭಿಷೇಕ್ ಅನ್ನುವಂಥ ಒಬ್ಬ ವ್ಯಕ್ತಿ ಮೇಲೂ ಕೂಡ ಈತ ಹಲ್ಲೆಯನ್ನು ಮಾಡ್ತಾನೆ. ಅಂದರೆ ಪೊಲೀಸ್ ಠಾಣೆ ಅಂತ ಹೇಳಿದ್ರೆ, ಪೊಲೀಸರು ಅಂತ ಹೇಳಿದ್ರೆ ಇತ್ತೀಚೆಗೆ ನಮ್ಮ ಜನರಿಗೆ, ಅದರಲ್ಲೂ ಕೆಲವೊಂದಿಷ್ಟು ಪುಡಿರೌಡಿಗಳಿಗೆ, ಇಂಥವ್ರಿಗೆ ಒಂದು ರೀತಿ ಭಯನೇ ಇಲ್ಲದಂಥ ಪರಿಸ್ಥಿತಿ ಆಗಿಬಿಟ್ಟಿದೆ.